ಕಾಯ್ದೆ ಸಂಪೂರ್ಣ ಜಾರಿಯಾಗಲಿ. ಮುಖಂಡರಾದಂತ GS ಮಂಜಣ್ಣವರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ. ಏನು ಕಟ್ಟ ಕಡೆಗೆ ನಿಲ್ಲಿಸಿದರೆ ಯಾವುದೇ ಸರ್ಕಾರ ಆಗಲಿ ಎಲ್ಲರೂ ಕೂಡ ಪ್ರಯತ್ನ ಪಟ್ಟು ಈ ಜನಗಳಿಗೆ ಸಬಲೀಕರಣ ಮಾಡತಕ್ಕಂಥ ದೃಷ್ಟಿಕೋನದಿಂದ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಸಮಾಜದ ನಾಯಕರಾದಂತಹ GS ಮಂಜುನಾಥ್ ಅವರು ಸುದೀರ್ಘವಾದಂತಹ ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂತವರು. ಅವರು ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಾರೆ. ಆದಿಜಾಂಬವ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ GS ಮಂಜುನಾಥ್ ಅವರು. ನಿಮಗೆ ಏನೇ ಸೌಲಭ್ಯ ಕೊಡಬೇಕು ಅಂದ್ರು, ಈಗ ಬೋರ್ವೆಲ್ ಕೊಡಬೇಕು ಅಂದ್ರೆ ಅವರೇ ಕೊಡೋದು, ನಿಮಗೆ ದುಡ್ಡು ಕೊಡಬೇಕು ಅಂದ್ರೆ ಅವರೇ ಕೊಡೋದು. ಸರ್ಕಾರದಿಂದ ಮಂಜೂರಾಗಿ ಬಂದ್ರೆ ಅವ್ರು ಕೊಡ್ತಾರೆ, ಬರಲಿಲ್ಲ ಅಂದ್ರೆ ಅವ್ರು ನನ್ನಂಗೆ ನಿಂತ್ಕೊಂಡು ಮಾತಾಡ್ತಾರೆ ಅಷ್ಟೇ. ಆದ್ರೆ ಇಲ್ಲಿ ಏನು ಒಂದು ಅವ್ರಿಗೂ ನಮಗೂ ವ್ಯತ್ಯಾಸ ಅಂದ್ರೆ ಅವ್ರು ಅಧಿಕಾರದಲ್ಲಿದ್ದಾರೆ. ನೇರವಾಗಿ ಯಾವುದೇ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಸಮಸ್ಯೆಯನ್ನ ಅವರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಮನದಟ್ಟ ಮಾಡಿಕೊಡುವಂತ ಆಯಕಟ್ಟಿನ ಜಾಗದಲ್ಲಿ ಅವರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬಹಳ ಕಡೆ ಈ ಥರ ನಡೀತಾ ಇದೆ. ಬಟ್ ಚಿತ್ರದುರ್ಗ ಜಿಲ್ಲೆ ಒಳಗಡೆ ಹೊಸದುರ್ಗ ತಾಲೂಕು, ಚಳ್ಳಕೆರೆ ತಾಲೂಕು, ಹಿರಿಯೂರು ತಾಲೂಕಿನಲ್ಲಿ ಮಾದಿಗರ ಮೇಲೆ ದೌರ್ಜನ್ಯ ಪ್ರಕರಣ ಆಗಿರ್ತಕ್ಕಂತಹ ಕೇಸ್ಗಳಲ್ಲಿ ಅಂದರೆ ಇಡೀ ಹಳ್ಳಿಗಳಿಗೇನೆ ಬೆಂಕಿ ಇಡ್ತಕ್ಕಂಥದ್ದು, ಈ ಹಳ್ಳಿ ಮಾದಿಗರನ್ನೇ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಕಳೆದ 12-13 ವರ್ಷಗಳಿಂದ ಈ ಜನಗಳೇನು ಬಂದಿದ್ದಾರೆ ಇವರುಗಳ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಬಹಿಷ್ಕಾರದ ವಿಚಾರ. ಇದನ್ನು ರಾಜಗಿರಿಯವರು ಸರ್ಕಾರದ ಗಮನಕ್ಕೆ ತಂದು ಸುಪ್ರೀಂ ಕೋರ್ಟಿನ ಆದೇಶವನ್ನು ಕೋರ್ಟ್ ಮಾಡಿ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂತಹ ಫ್ಯಾಮಿಲಿಗಳಿಗೆ ಮತ್ತು ಅವಲಂಬಿತರಿಗೆ ರಿಹಾಬಿಲಿಟೇಷನ್ ಮಾಡಬೇಕು, ತಾತ್ಕಾಲಿಕ ಪರಿಹಾರ ಕೊಡಬೇಕು, ಶಾಶ್ವತ ಪರಿಹಾರ ಕೊಡಬೇಕು, ಅವರಿಗೆ ಜೀವನ ರೂಪಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಸಹಕಾರ ಕೊಡಬೇಕು, ಅದು ಕಾನೂನಾಗಿದೆ ಅಂತಕ್ಕಂಥ ವಿಚಾರವನ್ನು ಇವತ್ತು ಕಾನೂನಿನ ಆದೇಶದ ಪ್ರತಿಯೊಂದಿಗೆ ನನಗೆ ಕೊಟ್ಟಿದ್ದಾರೆ. ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಬರಬೇಕಾಗಿತ್ತು, ಅವರು ಸೆಷನ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಆದಿಜಾಂಬ ಅಭಿವೃದ್ಧಿ ನಿಗಮದ ಈ ಜನಾಂಗದ ಪ್ರತಿನಿಧಿಯಾಗಿ ನಾನು ಅಲ್ಲಿ ಕೂತಿದ್ದೀನಿ. ಸರ್ಕಾರದ ಸಾಮ್ಯವಾಗಿ ಇವತ್ತು ನನಗೆ ಹೋಗುವ ಅಂತ ಹೇಳ್ತಾರೆ. ನಾನು ಬಂದು ರಾಜಗಿರಿ ಜೊತೆ ಜನಗಳ ಜೊತೆಗೆ ಮಾತಾಡಿ ಅಹವಾಲನ್ನು ನಾನೀಗ ತಗೊಂಡೋಗಿ ಮಾನ್ಯ ಸಚಿವರಿಗೆ ಒಪ್ಪಿಸ್ತೇನೆ. ಏನು ಸರ್ಕಾರ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅಂತ ಸಮ್ ಅಮೌಂಟನ್ನು ಇಟ್ಟಿದೆ, ಅದರಲ್ಲಿ ತಾತ್ಕಾಲಿಕವಾಗಿ ಇವರಿಗೆ ಅತಿ ಶೀಘ್ರವಾಗಿ ಪರಿಹಾರದ ರೂಪದಲ್ಲಿ ಏನು ಕೊಡಲಿಕ್ಕಾಗ್ತದೆ ಕೊಡಬೇಕು ಅಂತ ಒಂದು. ಇನ್ನೊಂದು ರಾಜಗಿರಿಯವರು ಹೇಳ್ತಕ್ಕಂಥದ್ದು ಇವರಿಗೆಲ್ಲ ಜಮೀನಿದ್ದಾವೆ, ನಿಮ್ಮ ನಿಗಮದಿಂದ ಬೋರ್ಗಳನ್ನ ಹಾಕ್ಕೊಡಿ ಅಂತ. ಇಷ್ಟು ದೊಡ್ಡ ಪ್ರಮಾಣದ ಅಂದರೆ ಇವರಿಗೆ ಒಂದು 100-150 ಬೋರ್ಗಳನ್ನು ಸಡನ್ನಾಗಿ ಹಾಕಬೇಕಾಗ್ತದೆ. ಅಷ್ಟು ದೊಡ್ಡ ಪ್ರಮಾಣದ ನನ್ನ ಅಧಿಕಾರದ ಅವಧಿಯಲ್ಲಿಲ್ಲ. ಈ ಮನವಿಯನ್ನೇ ಸರ್ಕಾರಕ್ಕೆ ಸಲ್ಲಿಸಿ ಒಂದು 100-200 ಬೋರ್ಗಳನ್ನು ಹಾಕಲಿಕ್ಕೆ ತಗಲ್ತಕ್ಕಂಥ ಒಂದು 10 ಕೋಟಿ ರೂಪಾಯಿನ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಮಾಡಿದ್ರೆ ಸಚಿವರು ನಾವು 1 ತಿಂಗಳೊಳಗಾಗಿ ಇವರಿಗೆ ಆ ಕೆಲಸ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆನ ಕೊಟ್ಟಿದ್ದೀನಿ. ಇದನ್ನು ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ ಅಂತಂದೇಳಿ ಈ ಮುಖಾಂತರ ತಿಳಿಸ್ತಾರೆ. ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ TD ರಾಜಗಿರಿ ಅಣ್ಣನವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಮತ್ತು 1989 ಆ್ಯಕ್ಟ್ ಅನ್ನು ಸಂಪೂರ್ಣವಾಗಿ ಯಥಾವತ್ತಾಗಿ ನಮ್ಮ ನಾಳತಕ್ಕಂಥ ಸರ್ಕಾರಗಳು ಜಾರಿಗೆ ತಂದಿಲ್ಲ. ಆ ಕಾಯ್ದೆಯ ಅಂಶಗಳನ್ನು ಜಾರಿಗೆ ತಂದಿಲ್ಲದ ಕಾರಣ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಕೋನಿಗಳ್ಳಿ ಮತ್ತು ದೊಡ್ಡಬೀರನಹಳ್ಳಿ ಗ್ರಾಮದಲ್ಲಿ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿತ್ತು 2014ರಲ್ಲಿ. ಹಾಗೆ ಹೊಸದುರ್ಗ
ಜಂತಿಕೊಳಲು ಮತ್ತೆ ದೊಡ್ಡಘಟ್ಟ ಗ್ರಾಮದಲ್ಲಿ ಎಸ್ ಸಿ ಸಮುದಾಯಗಳ ಮೇಲೆ ಹಾಗೆ ಹಿರಿಯೂರಿನ ಶಿವನಗರ ಮತ್ತೆ ಕುಂದಲನಗರ ಮತ್ತೆ ಅಲ್ಲೆಲ್ಲ ಕಂಬತ್ತಳ್ಳಿ ಇಲ್ಲಿ ಕೂಡ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದು 2014ರಿಂದ ಇಲ್ಲಿವರೆಗೂ ದೌರ್ಜನ್ಯ ಪ್ರಕರಣಗಳ ದಾಖಲಾಗಿದ್ರು ಕೂಡ ಸರ್ಕಾರ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದ್ರಲ್ಲಿ ಎಡವಿದ್ದಾರೆ. ಅದು ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಎಲ್ಲಾ ಸರ್ಕಾರಗಳು ಕೂಡ 1989 ಆಕ್ಟ್ ಅನ್ನ ಸಂಪೂರ್ಣವಾಗಿ ಜಾರಿಗೆ ತಂದೇ ಇಲ್ದಿರ ಕಾರಣ ಅಟ್ರಾಸಿಟಿ ಕೇಸ್ ಒಳಗಾಗಿರ್ತಕ್ಕಂಥ ಸಂತ್ರಸ್ತರಿಗೆ, ಶೋಷಣೆ ಒಳಗಾಗಿರ್ತಕ್ಕಂಥ ದಲಿತರಿಗೆ, ಪರಿಶಿಷ್ಟ ಸಮುದಾಯದವರಿಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಅದು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ನಿವೇಶನ ಆಗಿರ್ಬೋದು, ಮನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಯಾವುದೇ ರೀತಿ ಅನುಕೂಲಗಳಾಗ್ತಾ ಇಲ್ಲ. ಈ ಯಾವ್ದಾದ್ರು ಅಟ್ರಾಸಿಟಿ ಪ್ರಕರಣಗಳು ದಾಖಲಾದ್ರೆ 6 ತಿಂಗಳೊಳಗೇನೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕನ್ನೋ ಒಂದು ಕಾಯ್ದೆ ಅಂಶಗಳೆಲ್ಲ ಜಾರಿ ಇದೆ. 6 ತಿಂಗಳಲ್ಲ ಸರ್, 12 ವರ್ಷ ಕಳೆದಿದೆ ಪ್ರಕರಣಗಳು ದಾಖಲ, ಇಲ್ಲಿವರೆಗೂ ಆಗಿಲ್ಲ. ಆ ವಿಚಾರವಾಗಿ DC ಅವರಿಗೆ, ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟಾಗಿ ಪ್ರತಿಭಟನೆ ಹಲವು ಬಾರಿ ಹಮ್ಮಿಕೊಂಡಿದ್ವಿ. ಈ ಬಾರಿ ನಾವು ಈ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿರೋದು ಇದೇ ಕಾರಣಕ್ಕಾಗಿ. ನಿನ್ನೆ ಬಂದಿದ್ರು ಸಮಾಜ ಕಲ್ಯಾಣ ಇಲಾಖೆ ಆಯ್ತು, ರಾಕೇಶ್ ಕುಮಾರ್ ಬಂದಿದ್ರು, ಮನವಿ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ, ಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳೋದ್ರು. ಮತ್ತೆ ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದ್ಬಿಟ್ಟು ನಮ್ಮನ್ನ ವಿಧಾನಸೌಧ ಕರ್ಕೊಂಡೋದ್ರು, ರಾಜಗಿರಿ ಅಣ್ಣವ್ರನ್ನ ಮತ್ತೆ ನಮ್ಮ ಪದಾಧಿಕಾರಿಗಳೆಲ್ಲ ಕರ್ಕೊಂಡೋದ್ರು. ಮಿನಿಸ್ಟರ್ ಹತ್ರ ಮಾತಾಡಿದ್ವಿ. 1989 ಆಕ್ಟ್ ಏನಿದೆ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಯಾವ ಅಧಿಕಾರಿಗಳು ಅದ್ರ ಬಗ್ಗೆ ಕಾಳಜಿ ಇಲ್ಲ, ಆ ಅಂಶಗಳ ಬಗ್ಗೆ ಜ್ಞಾನನೂ ಇಲ್ಲ. ಮಂತ್ರಿಗಳು ಅದನ್ನ ಅವರು ರಿಸರ್ವೇಶನ್ ಕ್ಷೇತ್ರದಿಂದ ಬಂದಿದ್ದಾರೆ, ಅವರು ನಮ್ಮ ನೋವು ನಲಿವುಗಳನ್ನ ಅರ್ಥ ಮಾಡ್ಕೋಬೇಕಾಗಿರೋ ಜಾಗದಲ್ಲಿದ್ದಾರೆ. ನಮ್ಮನ್ನ ಅರ್ಥ ಮಾಡ್ಕೊಂಡ್ಲಿ ನಾವು ನೋವು ನಲಿವುಗಳನ್ನ ಸರ್ಕಾರದಿಂದ ಯಥಾವತ್ತಾಗಿ ಅಂಶಗಳ ಜಾರಿಗೆ ತಂದು ಏನ್ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ, ಯಾವುದು ಚಳ್ಳಕೆರೆಯಲ್ಲಿ, ಹೊಸದುರ್ಗದಲ್ಲಿ, ಹಿರಿಯೂರಲ್ಲಿ, ಈ ಎಲ್ಲಾ ಗ್ರಾಮಗಳಿಗೆ ಪುನರ್ವ್ಯವಸ್ಥೆ ಕಲ್ಪಿಸಿಕೊಡುವಲ್ಲಿ ತುರ್ತು ಕ್ರಮ ಜರುಗಿಸ್ಬೇಕಂತೇಳಿ ನಾವಲ್ಲಿ ಮನವಿ ಮಾಡ್ಕೊಂಡ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಇದೇ ತಿಂಗಳು 27ನೇ ತಾರೀಕು ನಂತರ ಒಂದು ವಿಶೇಷ ಸಭೆ ನಾನು ಆಯೋಜನೆ ಮಾಡ್ತೀನಿ. ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ನಾನಿರ್ತೀನಿ, ಆಯುಕ್ತರು ಇರ್ತಾರೆ, ಸಂಬಂಧಪಟ್ಟಂತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ. ನಾವು ಇದು ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಸಂತ್ರಸ್ತರು ಇದ್ದಾರೆ, ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ನಡೀತಾ ಇದೆ. ನೀವು ಖುದ್ದಾಗಿ ಸ್ಥಳಕ್ಕೆ ಬಂದು ನಮ್ಮ ಮನವಿ ತಗೊಂಡು ನೀವು ಅದು ಸಂತ್ರಸ್ತರಿಗೆ ಏನ್ ಹೇಳ್ಬೇಕಾ ಹೇಳಿ ಅಂತ ನಾವು ಹೇಳಿದ್ವಿ. ಅವರು ಬಿಸಿ ಇದೀನಿ ಅಂತ ಹೇಳಿದ್ರು. ನೀವು ಬರೋವರೆಗೂ ನಾವು ಟೆಂಟ್ ವಾಪಸ್ ತಗೊಳ್ಳಲ್ಲ, ನಾವು ಧರಣಿ ವಾಪಸ್ ತಗೊಳ್ಳಲ್ಲ, ಅನಿರ್ದಿಷ್ಟಾವಧಿ ನಡೀತದೆ ಅಂತ ಹೇಳಿದ್ವಿ. ನಮ್ಮ ಹಕ್ಕೊತ್ತಾಯ ಇಷ್ಟೇ, ಮಾನ್ಯ ಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಅಥವಾ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಈ ಮನವಿಯನ್ನ ತಗೊಂಡು ನಮಗೆ ಭರವಸೆ ಕೊಡೋದ್ರ ಜೊತೆಗೆ ಕೆಲಸಗಳಾಗಬೇಕು. ಬರೀ ಭರವಸೆ ಕೊಟ್ಟೋಗ್ಬಾರ್ದು, ನಮಗೆ ಕೆಲಸಗಳಾಗುವ ನಿಟ್ಟಿನಲ್ಲಿ ನಾವಿನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ನಾನು ರಂಗಸ್ವಾಮಿ ಅಂತ, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ.